ಘನತೆ ಉಳಿಸಿ ಹಾಸನ ಜಿಲ್ಲೆಯ ಗೌರವ ರಕ್ಷಣೆಗೆ ಮೇ 30ರಂದು ಜನಪರ ಚಳುವಳಿಗಳ ಒಕ್ಕೂಟದ ವತಿಯಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಿಐಟಿಯು ಜಿಲ್ಲಾಧ್ಯಕ್ಷ ಧರ್ಮೇಶ್ ಹೇಳಿದ್ದಾರೆ. ನಗರದಲ್ಲಿ ಶುಕ್ರವಾರ ಮಧ್ಯಾಹ್ನ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಾಸನ ಜಿಲ್ಲೆಯಲ್ಲಿ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರಬೇಕಾದ ಸಂಸದ ಪ್ರಜ್ವಲ್ ರೇವಣ್ಣ ಮಾಡಿರುವ ದುಷ್ಕೃತ್ಯದಿಂದ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾಸನದ ಮರ್ಯಾದೆ ಹರಾಜಾಗ್ತಿದೆ. ಈ ಪ್ರಕರಣದಲ್ಲಿ ನೂರಾರು ಮಹಿಳೆಯರ ಖಾಸಗಿತನವನ್ನ ಬಹಿರಂಗ ಪಡಿಸಲಾಗಿದೆ. ಮಹಿಳೆಯರ ಅಶ್ಲೀಲ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಡಲಾಗಿದೆ. ಒಟ್ಟಾರೆ ಈ ಪ್ರಕರಣದಲ್ಲಿ ವಿಡಿಯೋ ಮಾಡಿದ ಆರೋಪಿ ಹಾಗೂ ವಿಡಿಯೋ ಹರಿಬಿಟ್ಟ ಎಲ್ಲರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಈ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಪ್ರಮುಖವಾಗಿ ಅತ್ಯಾಚಾರ ಮಾಡಿದ ಹಾಗೂ ಅದನ್ನ ವಿಡಿಯೋ ಮಾಡಿಕೊಂಡ ಅಪರಾಧ ಮಾಡಿದ ಆರೋಪಿ ಬಂಧನ ಹಾಗೂ ವಿಡಿಯೋ ಹರಿಬಿಟ್ಟ ಘೋರ ಅಪರಾಧ ಮಾಡಿದ ಆರೋಪಿಗಳನ್ನು ಬಂಧಿಸಿ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಈ ಹೋರಾಟ ನಡೆಸಲಾಗುತ್ತಿದೆ. ಈ ಹೋರಾಟ ಪಕ್ಷಾತೀತವಾಗಿ ನಡೆಯುತ್ತಿದ್ದು, ಇದನ್ನ ಕೆಲವರು ಜೆಡಿಎಸ್ ವಿರುದ್ಧದ ಹೋರಾಟ ಎಂದು ಬಿಂಬಿಸಿ ದಿಕ್ಕು ತಪ್ಪಿಸಲಾಗುತ್ತಿದೆ. ಜನರು ಇಂತಹ ಮತಿಗಳಿಗೆ ಕಿವಿ ಕೊಡದೆ ನಮ್ಮ ಜಿಲ್ಲೆಯ ಮಹಿಳೆಯರ ಘನತೆ ರಕ್ಷಣೆಗೆ ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು. ಈ ನಿಟ್ಟಿನಲ್ಲಿ ಎಲ್ಲರೂ ಒಟ್ಟಿಗೆ ಪ್ರತಿಭಟನೆಗೆ ಕೈಜೋಡಿಸಬೇಕು ಎಂದು ಮನವಿ ಮಾಡಿದರು. ಮಹಿಳೆಯರ ಘನತೆಯನ್ನ ಉಳಿಸೋದಕ್ಕೋಸ್ಕರ ಮತ್ತು ಹಾಸನದ ಗೌರವವನ್ನು ಕಾಪಾಡಲಿಕ್ಕೋಸ್ಕರ ಒಂದು ಬೃಹತ್ ಮಟ್ಟದ ಪ್ರತಿಭಟನಾ ಸಭೆ ಮತ್ತೆ ಬೃಹತ್ ಮಟ್ಟದ ಒಂದು ಬಹಿರಂಗ ಸಭೆಯನ್ನು ನಾವು ನಡೆಸಿದ್ದೀವಿ. ಇಡೀ ರಾಜ್ಯಾದ್ಯಂತ ಅದಕ್ಕೆ ಎಲ್ಲ ಕರ್ನಾಟಕದ ಜನಪರ ಚಳವಳಿಗಳ ಒಕ್ಕೂಟದ ಎಲ್ಲ ಸದಸ್ಯರು, ಸಾಹಿತಿಗಳು, ಬುದ್ಧಿಜೀವಿಗಳು, ಚಿಂತಕರು, ಕೆಲವು ಪ್ರಖ್ಯಾತ ವ್ಯಕ್ತಿಗಳು ಕೂಡ ಅದಕ್ಕೆ ಭಾಗವಹಿಸಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಈ ಹೋರಾಟಕ್ಕೆ ಸ್ವಯಂ ಪ್ರೇರಿತರಾಗಿ ಅವರು ಭಾಗವಹಿಸ್ತಾರೆ. ಸೊ ಈ ಹೋರಾಟ ಮುಖ್ಯವಾಗಿ ಪ್ರಜ್ವಲ್ ರೇವಣ್ಣ ಏನು ನಡೆಸಿರ್ತಕ್ಕಂಥ ನೀಚ ಕೃತ್ಯ ಏನಿದೆ, ಆ ನೀಚ ಕೃತ್ಯಕ್ಕೆ ತಕ್ಕನಾಗಿ ಅದನ್ನ ಕೂಡಲೇ ಬಂಧಿಸಬೇಕು ಮತ್ತು ಅದರಿಗೆ ಕಠಿಣವಾದ ಶಿಕ್ಷೆಯನ್ನು ವಿಧಿಸಬೇಕು. ಮತ್ತು ವಿಡಿಯೋಗಳು, ಮಹಿಳೆಯರ ಖಾಸಗಿ ವಿಡಿಯೋಗಳನ್ನ ಹಂಚಲಿಕ್ಕೆ ಯಾರು ಕಾನ್ಸ್ಪಿರಸಿ ಮಾಡಿ ಅವ್ರನ್ನ ಬಂಧಿಸಿ ಅವರು ಶಿಕ್ಷೆ ಗೊಳಿಸಬೇಕು. ಸಂತ್ರಸ್ತೆಯರಿಗೆ ನ್ಯಾಯ ಕೊಡಬೇಕು, ಅವರ ಘನತೆ ತೆಗಿಬೇಕು ಅನ್ನೋದು ಮುಖ್ಯವಾಗಿರ್ತಕ್ಕಂಥ ವಿಚಾರ. ಅಂದ್ರೆ ಅವರು ಮಹಿಳೆಯರ ಗೌರವ ಕಾಪಾಡೋ ಪರವಾಗಿ ಇಲ್ವಾ? ಅವ್ರಿಗೆ ಗೊತ್ತಿರ್ತಕ್ಕಂಥ ಅವ್ರಿಗೋಸ್ಕರ ಗೆಲುವಿಗೋಸ್ಕರ ಕೆಲಸ ಮಾಡಿದಂಥವ್ರ ಮೇಲೆ ದೌರ್ಜನ್ಯ ಆದಾಗಲೂ ಕೂಡ ಅವ್ರ ಪರವಾಗಿ ರಕ್ಷಣೆ ಮಾಡಕ್ಕೆ ಬರಲ್ವಾ? ಸೊ ಅವರ ಹಾಸನದ ಅವರ ಕುಟುಂಬವನ್ನು ರಕ್ಷಣೆ ಮಾಡಿ ಅವ್ರ ಕುಟುಂಬಕ್ಕೆ ಹೆಚ್ಚುಗಾರಿಕೆ ತಂದಿರತಕ್ಕಂಥ ಮಾಜಿ ಪ್ರಧಾನಮಂತ್ರಿ ಮಾಡಿ ಮುಖ್ಯಮಂತ್ರಿ ಮಾಡಿರ್ತಕ್ಕಂಥ ಪ್ರಭಾವಿ ಸಚಿವರು ಮಾಡಿರ್ತಕ್ಕಂಥ ಜಿಲ್ಲೆಯ ಮಾನ ಹಾಳಾಗಿರೋ ಸಂದರ್ಭದಲ್ಲಿ ಆ ಮಾನ ಕಾಪಾಡಲಿಕ್ಕೆ ಎಲ್ಲಾ ಜನರು ಸೇರಿ ಹೋರಾಟ ಮಾಡಬೇಕಾದ್ರೆ ಅದಕ್ಕೆ ಬೆಂಬಲ ಕೊಡಬೇಕು. ತಪ್ಪಿಸ್ತಕ್ಕಂಥ ಬೇಜವಾಬ್ದಾರಿ ಹೇಳಿಕೆ ಸರಿಯಾದ ಎಲ್ಲರೂ ಕೂಡ ಅದನ್ನ ತೀರ್ಮಾನ ಮಾಡಿದ್ವಿ. ಅದನ್ನ ಹೇಳಿಕೆಯನ್ನು ಕೊಡಬಾರ್ದು. ಇದು ನಿರ್ದಿಷ್ಟವಾಗಿ ಮಹಿಳೆಯರ ಘನತೆಯನ್ನು ಎತ್ತಿಡ್ತಕ್ಕಂಥ ಘನತೆಯನ್ನು ಉಳಿಸ್ತಕ್ಕಂಥ ಹೋರಾಟ. ಈ ರೀತಿ ಬೇಜವಾಬ್ದಾರಿ ಹೇಳಿಕೆಯನ್ನು ಕೊಡಬಾರದು ಅನ್ನುವಂಥ ಮನವಿಯನ್ನು ನಾವು ನೇರವಾಗಿ ಮಾಡ್ತೀವಿ. ಇನ್ನು ನಿನ್ನೆ JDS ಪಕ್ಷದ ಮುಖಂಡರು ಪತ್ರಿಕಾಗೋಷ್ಠಿ ಮಾಡಿಬಿಟ್ಟು ಅವ್ರು ಹೇಳಿದ್ರು, ಇದನ್ನ ನಾವು ಬೆಂಬಲಿಸ್ತೇವೆ, ಆದರೆ ಈಗೆಲ್ಲ ಮಾತಾಡಿ ನಾವು ಪ್ರತಿಭಟಿಸ್ತೇವೆ, ವಿರೋಧಿಸ್ತೇವೆ. ಹೀಗಾಗಿ ಯಾವುದೇ ಒಂದು ಕುಟುಂಬದ ವಿರುದ್ಧ ಅಲ್ಲ, ಯಾವುದೇ ಕುಟುಂಬದ ವಿರುದ್ಧ ಅಲ್ಲ, ಯಾವುದೋ ಒಂದು ಪಕ್ಷದ ವಿರುದ್ಧ ಅಲ್ಲ, ಇದೆಲ್ಲರೂ ಗಮನಿಸಬೇಕು. ಈ ಹೋರಾಟ ನಡೀತಾ ಇರುವಂತದ್ದೇನೆ ನೇರವಾಗಿ ಪ್ರಜ್ವಲ್ ರೇವಣ್ಣನ ಬಂಧನಕ್ಕೋಸ್ಕರ. ಎರಡನೇದು, ಪ್ರಜ್ವಲ್ ರೇವಣ್ಣನ ಬಂಧಿಸುವ ವಿಚಾರದಲ್ಲಿ ರಾಜ್ಯ ಸರ್ಕಾರದ ವಿಫಲತೆಯೂ ಇದೆ, ಕೇಂದ್ರ ಸರ್ಕಾರದ ವಿಫಲತೆಯೂ ಇದೆ. ಸೊ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎರಡೂ ವಿಫಲ ಆಗಿದ್ದಾವೆ. ನಾವು ರಾಜ್ಯ ಸರ್ಕಾರ ಆಗಿದ್ದಕ್ಕೆ ಸ್ಪರ್ಧೆ ಮಾಡಕ್ ಹೋಗೋದಕ್ಕೆ ನಾವು ರಾಜ್ಯ ಸರ್ಕಾರನೂ ಕೂಡ ಇದರಲ್ಲಿ ವಿರೋಧಿಯಾಗಿ ಇಟ್ಕೊಂಡಿದ್ದೀವಿ. ಅವ್ರನ್ನೂ ಕೂಡ ಕೇಂದ್ರ ಸರ್ಕಾರ ಇನ್ನು ಯಾವುದೇ ಪ್ರಯತ್ನ ಕೂಡ ಮಾಡಿಲ್ಲ ಇಲ್ಲಿ. ಸೊ ಇದು ಎಲ್ಲೋ ರಾಜಕೀಯ ಆಟ ನಡೀತಾ ಇದೆ. ಸೊ ಇಲ್ಲಿ ಪ್ರಜ್ಞಾವಂತ ನಾಗರಿಕರು ನಾವು ಸೇರಿ ಇದನ್ನು ಖಂಡಿಸ್ತಾ ಇರ್ತಕ್ಕಂಥದ್ದು ಪ್ರತಿಯೊಬ್ಬರು ಮಾಡಬೇಕಾಗಿರ್ತಕ್ಕಂಥ ಕೆಲಸ. ಸೊ ಅಂಥದ್ರಲ್ಲಿ ನಮ್ಮ ಕುಟುಂಬದ ಪರವಾಗಿ ಮಾಡ್ತಾರೆ, ರೇವಣ್ಣ ವಿರುದ್ಧ ಮಾಡ್ತಾರೆ, ಇವ್ರಿಗೆ ಮಾಡ್ತಾರೆ ಅನ್ನೋ ಅವರವರೇ ಕಲ್ಪನೆ ಮಾಡ್ಕೊಂಡಿಲ್ಲ. ಕುಂಬಳಕಾಯಿ ಕಳ್ಳ ಅಂದ್ರೆ ಹೇಗೆ ಮಾಡ್ಕೊಳಕ ಅಂದ್ರೆ ನೇರವಾಗಿ ಒಂದು ಇದನ್ನ ರಕ್ಷಣೆ ಮಾಡ್ಲಿಕ್ಕೆ ಅವ್ರು ಹೊರಟಾಗ ಆಗುತ್ತೆ. ಸೊ ದಯಮಾಡಿ ಬೇಡ, ನಿಮಗೆ ಬೆಂಬಲ ಕೊಡಕ್ಕೆ ಸಾಧ್ಯ ದಯಮಾಡಿ ಬೆಂಬಲ ಕೊಡಿ, ಇಲ್ಲ ಅಂದ್ರೆ ಪಕ್ಕದಲ್ಲಿ ನಿಂತ್ಕೊಂಡು ನೋಡಿ. ಅದ್ರ ಬದಲು ಬೆದರಿಕೆ ಹಾಕೋದು, ಅವ್ರು ಬರ್ತಾವ್ರೆ ಇವ್ರು ಬರ್ತಾವ್ರೆ,
ಅಧಿಕಾರಿಗಳು ಹೇಳಿದ್ದಾರೆ. ಯಾವ ಅಧಿಕಾರಿಗಳು ಹೇಳಿದ್ದಾರೆ? ಸುಮ್ಮನೆ ಬೀಸು ಹೇಳಿಕೆ ಕೊಡೋದ್ರ ಮುಖಾಂತರ ಹೋರಾಟಕ್ಕೆ ಬರ್ತಕ್ಕಂಥವ್ರು ತಡಿತಕ್ಕಂಥ ಒಂದು ತಂತ್ರ ಅಷ್ಟೇ. ಮತ್ತು ಸರ್ಕಾರದ ಮೇಲೆ ಒತ್ತಡ ಹಾಕಿ ಏನೋ ಬೇರೆ ಏನೇನೋ ಮಾಡ್ತಾರೋ ತಂತ್ರ. ಆ ಒಂದೊಂದು ಹೇಳ್ತಾ ಇದ್ವಿ, ಏನಾದರೂ ಆ ರೀತಿ ಸಾವಿರಾರು ಮಹಿಳೆಯರು ಬರ್ತದೆ. ಹೊರ ಜಿಲ್ಲೆಗಳಿಂದ, ಹಾಸನ ಜಿಲ್ಲೆಯಿಂದ ಸಾವಿರಾರು ಮಹಿಳೆಯರೇ ಬರ್ತದೆ, ಪುರುಷರು ಕೂಡ ಬರ್ತಾರೆ, ಪ್ರಖ್ಯಾತರೆಲ್ಲ ಬರ್ತಾರೆ. ಏನಾದರೂ ಆ ಥರ ತೊಂದರೆಗಳಾಯಿತು ಅಂದರೆ ನೇರ ಅವರೇ ಹೊಣೆಗಾರ. ಮಾಡಿ ನಾನು JDS ನ ಮುಖಂಡರು ಮನವಿ ಮಾಡ್ತಾರೆ, ಈ ರೀತಿಯ ಬೇಜವಾಬ್ದಾರಿಯ ಹೇಳಿಕೆಗಳನ್ನ ಕೊಡೋದು ನಿಲ್ಲಿಸಿ. ಮಹಿಳೆಯರ ಘನತೆಯ ವಿಚಾರದಲ್ಲಿ, ಹಾಸನದ ಗೌರವದ ವಿಚಾರದಲ್ಲಿ ನೀವು ಈ ರೀತಿ ನಡ್ಕೊಬೇಡಿ. ಸಾಧ್ಯ ಬೆಂಬಲಿಸಿ, ಇಲ್ಲ ಅಂದ್ರೆ ನೀವು ಸುಮ್ಮನಿದ್ಬಿಡಿ. ಇದು ನಿಮ್ಮ ಪಕ್ಷದ ವಿರುದ್ಧ ಅಥವಾ ಒಂದು ಕುಟುಂಬದ ವಿರುದ್ಧ ನಡೀತಕ್ಕಂಥ ಹೋರಾಟ ಅಲ್ಲ. ಇದು ಅನ್ನೋದು ದಯಮಾಡ್ತಾ ಮಾತಾಡ್ತೀವಿ. ಪ್ರಜ್ವಲ್ ರೇವಣ್ಣನ ನೀವು ಅಮಾನತ್ ಮಾಡಿದ್ರಿ. ಪ್ರಜ್ವಲ್ ರೇವಣ್ಣ ನಿಮ್ಮ ಪಕ್ಷದ ಅಲ್ಲ ಈಗ ಅಂತ. ಸೊ ಪ್ರಜ್ವಲ್ ರೇವಣ್ಣ ನಿಮ್ಮ ಪಕ್ಷದ ಅಲ್ಲ ಅಂತ ಅಂದಮೇಲೆ ಪ್ರಜ್ವಲ್ ರೇವಣ್ಣ ನಿಮ್ಮ ಪಕ್ಷದ ಕಾರ್ಯಕರ್ತರ ಮೇಲೆ ನಡೆಸಿರ್ತಕ್ಕಂಥ ದೌರ್ಜನ್ಯ ನೀವ್ಯಾಕೆ ಬೇರೆ ಕಳಿಸೋದಿಲ್ಲ ಅಂತ? ಹಾಗೆ ನೋಡ್ರಿ, ನೀವು ಹೋರಾಟ ಬೆಂಬಲ ಕೊಟ್ಟು ನೀವು ಹೊರಬೇಕಾಗುತ್ತೆ. ಅಥವಾ ನಿಮ್ಮ ಪಕ್ಷ ಸದಸ್ಯ ಅಲ್ಲ ಈಗ. ಸೊ ಎಲ್ಲವೂ ಕೂಡ ವಿಚಾರಕ್ಕಿರುತ್ತೆ. ದಯಮಾಡಿ ಬೇಜವಾಬ್ದಾರಿ ಹೇಳಿಕೆ ಕೊಡೋದ್ರ ಮುಖಾಂತರ ಹೋರಾಟದ ಘನತೆಯನ್ನ, ಮಹಿಳೆಯರ ಘನತೆಯನ್ನು ಬೀದಿ ಪಾಲು ಮಾಡಿಬಿಡಿ. ಈಗಾಗಲೇ ಸಾಕಷ್ಟು ಬೀದಿ ಪಾಲು ಆಗೋಗಿದೆ, ಸಾಕಷ್ಟು ಹೊಂದ್ಕೊಂಡಿದ್ದಾರೆ, ತುಂಬಾ ಕುಟುಂಬಗಳು ಒಡೆದೋಗಿದ್ದಾವೆ. ಅವರ ಖಾಸಗಿತನವನ್ನ ಬೀದಿ ಪಾಲು ಮಾಡತಕ್ಕಂಥ ಒಂದು ಅತ್ಯಂತ ನೀಚ ಕೃತ್ಯ ನಡೆದೋಗಿದೆ. ಸೊ ಅದನ್ನ ಕನಿಷ್ಠ ನಾವು ಅವ್ರಿಗೆ ಸಮಾಧಾನ ಹೇಳಲಿಕ್ಕೆ, ಸಾಂತ್ವನ ಹೇಳಲಿಕ್ಕೆ, ಅದು ಮತ್ತೆ ವಾಪಸ್ ಬರಕ್ಕಾಗೋದಿಲ್ಲ. ಕನಿಷ್ಠ ಅವ್ರಿಗೊಂದು ನಾವು ನಿಮ್ಗೆ ಪರವನ್ನ ವಿಧಿವಿ ಎಂಬ ವಿಶ್ವಾಸದಿಂದ ನಡೆಸಲಿಕ್ಕೆ ಸಾವಿರಾರು ಜನ ಅವತ್ತು ಆಸಕ್ತಿ ಸೇರ್ತದೆ. ಅದಕ್ಕೆ ದಯಮಾಡಿ ಬೆಂಬಲ ಕೊಡಿ, ಅದನ್ನ ಹಾಳು ಮಾಡ್ತಕ್ಕಂಥ ಕೆಲಸ ಮಾಡಬೇಡಿ. ಮತ್ತೆ ಈ ಮುಖಾಂತರ ಹಾಸನ ಜಿಲ್ಲೆಯ ಜನರಿಗೂ ಹೇಳ್ತಾ ಇದೀವಿ, ಇದೊಂದು ಮಹಿಳೆಯರ ಘನತೆಯನ್ನು ಎತ್ತಿಡ್ತಕ್ಕಂಥ ಹೋರಾಟ. ಮತ್ತೆ ಯಾವುದೇ ಒಂದು ರಾಜಕೀಯ ಹೋರಾಟ ಅಲ್ಲ, ಯಾವುದೇ ಒಂದು ಕುಟುಂಬದ ವಿರುದ್ಧ ಹೋರಾಟ ಅಲ್ಲ. ಆ ರೀತಿ ಬಿಂಬಿಸ್ತಕ್ಕಂಥ ಪ್ರಯತ್ನಕ್ಕೆ ಯಾರು ಕೂಡ ಮನಸ್ಸು ಕೊಡಬೇಡಿ. ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಹಾಸನದ ಗೌರವವನ್ನು ಕಾಪಾಡ್ತಕ್ಕಂಥ ಕೆಲಸ ಇದು. ಸೊ ಹಾಸನದ ಗೌರವವನ್ನು ಕಾಪಾಡಲಿಕ್ಕೆ ನಾವು ಒಟ್ಟಾಗೋಣ ಅಂತೇಳಿ ನಾನು ಚಳವಳಿಯ ಇದು ಪರವಾಗಿ ನನ್ನ ಅಭಿಪ್ರಾಯವನ್ನು ನಾನು ತಮ್ಮ ಮುಂದೆ ಇಡ್ತಾ ಇದ್ದೀನಿ. ಉಳಿದಂತೆ ನಮ್ಮ ಹಿರಿಯರಿದ್ರೆ ಮಾತಾಡ್ತಾರೆ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.